I was worried about you, V, and I was missing. ನಾಚಿಕೆ ಬಿಟ್ಟವ್ರಿಗೆ ಯಾವ್ದಾದ್ರು ಡಿಗ್ರಿ ಇದ್ದಿದ್ರೆ ನೀನ್ ಫಸ್ಟ್ ರ್ಯಾಂಕ್ ಬರ್ತಿದ್ದೆ. ಇತ್ತೀಚೆಗೆ ಮನೇಲಿ ಸಿಗೋ ಎಂಟರ್ಟೈನ್ಮೆಂಟು ಟಿವಿ ಸೀರಿಯಲ್ ಕೂಡ ಸಿಗ್ತಾ ಇಲ್ಲ. ಆಂಟಿ ಪ್ಲೀಸ್, ನಾನ್ ಬರೀ ವಿ ಜೊತೆ ವನರಾಜ್ನ ನೋಡಕ್ ಬಂದಿದ್ದೀನಿ. ಏನಾದ್ರೂ ಹೇಳು ವಿ, ಪ್ಲೀಸ್. ಇವನೇನ್ ಮಾತಾಡ್ತಾನೆ? ಇವನ್ನ ನೀನು ಮಾತಾಡದೆ ಇರೋ ಹಾಗೆ ಮಾಡ್ಬಿಟ್ಟಿದ್ಯಾ. ಅಲ್ಲ, ನಿನ್ ಕಾಟ ತಡಿಯಕ್ಕಾಗದೆ ಇಲ್ಲಿಗೆ ಬಂದಿದ್ದಾನೆ. ಭೂತದಿಂದ ಬೇಸತ್ತು ಜನ ಗುಡಿಗೆ ಹೋಗ್ತಾರಲ್ಲ, ಹಾಗೆ ನಿನ್ನಿಂದ ತಪ್ಪಿಸ್ಕೊಂಡು ಇವನು ತನ್ನ ಮನೆಗೆ ವಾಪಸ್ ಬಂದಿದ್ದಾನೆ. ವಿ ನೀಡ್ ಟು ಟಾಕ್. ಆಫೀಸಲ್ಲಿ ಏನೇನೋ ಆಗ್ತಿದೆ. ಹೊಸ ಸಿಇಒ ಏನೇನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದ್ದಾನೆ ವಿ. ಅದ್ರ ಜೊತೆಗೆ ನೀನು ಲೀವ್ ಹಾಕಿದ್ಯಾ. ಮೋಸ್ಟ್ಲಿ ವಿ ನಿಮ್ಗೆ ಯಾರಿಗೂ ಹೇಳಿಲ್ಲ. ವಿ ಕೆಲ್ಸ ಫೈನ್ ನೀನ್ ಮಾತಾಡ್ಬೇಕಲ್ವಾ? ನಡಿ. ಕಾವ್ಯ, ನೀನ್ ಒಳಗಡೆ ಹೋಗೋ ಆಗಿಲ್ಲ. ಖುಷಿ, ಮಮ್ಮಿ ಪ್ಲೀಸ್, ನೀವ್ ನನ್ನನ್ನೆಲ್ಲ ಇವ್ರನ್ನ ತಡಿಬೇಕು. ಆಫೀಸ್ ವಿಷಯ ತಾನೆ, ಅದನ್ನ ಇಲ್ಲೂ ಮಾತಾಡ್ಬೋದು. ಶಬಾಷ್, ಹೀಗೆ ನೋಡು ಸೊಸೆ ಇರ್ಬೇಕಾಗಿರೋದು. ಕಲ್ತ್ಕೋ ಸ್ವಲ್ಪ. ನಿನ್ ಸೊಸೆಗೂ ಗೊತ್ತಿದೆ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ. ಇವಳಿಗ್ ಬುದ್ಧಿ ಬಂತು, ಗೊತ್ತಿಲ್ಲ ನಿನ್ಗೆ ಯಾವಾಗ ಬರುತ್ತೋ ಅಂತ. ಅತ್ತೆ, ಇವರಿಬ್ರು ಮಾತಾಡಕ್ ತಾನೇ ಹೋಗ್ತಿದ್ದಾರೆ. ರೂಮಲ್ಲಿ ಅಥವಾ ಇಲ್ಲೇ ಮಾತಾಡ್ಲಿ ಏನ್ ವ್ಯತ್ಯಾಸ ಆಗತ್ತೆ? ಅದು ಅಲ್ಲದೆ ಇವ್ರೇನ್ ಇದೇ ಮೊದಲನೇ ಸಲ ರೂಮಲ್ಲಿ. ಮಗಳೇ ಖುಷಿ, ನಡಿ, ನಾವು ಟೀ ಮಾಡ್ಕೊಂಡು ಬರೋಣ. ನೀವೆಲ್ಲ ಕೂತ್ಕೊಳ್ಳಿ, ನಾನು ಟೀ ಮಾಡ್ಕೊಂಡು ಬರ್ತೀನಿ. ಮತ್ತೆ ನೀನು ಹೋಗು. ಬಾ. ನಿಂತ್ಕೋ ಕಾವ್ಯ. ಚಪ್ಲಿನ ಹೊರಗಡೆ ಬಿಟ್ಟು ಹೋಗು. ಅಮ್ಮ ಡಸಂಟ್ ಲೈಕ್ ಇಟ್ ಅಲ್ವಾ ಅಮ್ಮ? ನಾನ್ ಹೇಳೋದೇನಂದ್ರೆ, ಮಾಡ್ರನ್ ಫ್ಯಾಮಿಲಿ ಯಾವ್ದಾದ್ರೂ ಇದ್ರೆ ಅದು ನಿಮ್ದೆ. ಸೊಸೆ ಮನೇಲಿರ್ಬೇಕಾದ್ರೇನೆ ಮಗನ್ ಗರ್ಲ್ ಫ್ರೆಂಡ್ ಮನೆಗ್ ಬಂದ್ರು ಕೂಡ ಎಲ್ರೂ ಚೆನ್ನಾಗಿ ಸಹಿಸ್ಕೊತಿದ್ದೀರಾ. ಯು ಗೈಸ್ ಆರ್ ಸೆಟ್ಟಿಂಗ್ ಅ ವೆರಿ ಗುಡ್ ಎಕ್ಸಾಂಪಲ್. ಫ್ಯಾಬ್ಯುಲಸ್. ಅಯ್ಯೋ, ಹೀಗ್ಯಾಕ್ ನಿಂತಿದ್ದೀರಾ ಅಮ್ಮ? ಬನ್ನಿ ಬನ್ನಿ, ಟೀ ಕುಡಿಯೋಣ. ಕಮ್ ಬನ್ನಿ ಅಮ್ಮ, ಬನ್ನಿ. ತಗೋ ಮಗಳ. ನನಗ್ ನೀನು ಬೇಕಾಗಿಲ್ಲ, ಭಿಕ್ಷೆ ರೂಪದಲ್ಲಿ ಸಿಗೋ ನಿನ್ ಪ್ರೀತಿನೂ ಬೇಕಾಗಿಲ್ಲ, ಹಾಗೆ ನಿನ್ ಸಹಾಯನೂ ಬೇಕಾಗಿಲ್ಲ. ಎಲ್ಲಿ ನಿನ್ ಮನ್ಸು ನಿನ್ ಆತ್ಮ ಇದೆಯೋ ಅಲ್ಲೇ ಹೋಗುವಿ. ಜಸ್ಟ್ ಗೋ. ನಿನ್ ಫ್ಯಾಮಿಲಿ ಹತ್ರ ಹೊರಟೋಗು.
ನನ್ಗೋಸ್ಕರ ಇಷ್ಟೊಂದು ದೊಡ್ಡ ತ್ಯಾಗ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಮಮ್ಮಿ ಅವ್ರು ಯಾಕೆ ಇಲ್ಲಿದ್ದಾರೆ ಅನ್ನೋ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಕಾವ್ಯ ನೀವ್ ಹೇಗೆ ಅಲೋ ಮಾಡ್ತೀರಾ? ಏನ್ ಮಾಡ್ಲಿ, ತಡಿಲ ಅವಳನ್ನ. ತಡಿಯೋದ್ರಿಂದ ಏನಾಗ್ಬಿಡುತ್ತೆ? ಪರಿಸ್ಥಿತಿ ಬದಲಾಗತ್ತಾ, ಸತ್ಯ ಬದಲಾಗ್ಬಿಡುತ್ತಾ? ಆದ್ರೂ ಯಾಕೆಲ್ರೂ ನನ್ನ ಪದೇ ಪದೇ ಕೇಳ್ತೀರಾ? ಮೊದ್ಲು ಅತ್ತೆ, ಆಮೇಲೆ ರಾಕಿ ಅವರು, ಮತ್ತೀಗ ನೀನು. ನಮಗ್ ಸರಿ ಅನ್ಸುತ್ತಾ ತಪ್ಪನ್ಸುತ್ತಾ? ಸತ್ಯ ಅಂತೂ ಇದೆ, ತುಷಾರಪ್ಪ ಮತ್ತೆ ಕಾವ್ಯ ಮಧ್ಯೆ ಸಂಬಂಧ ಇದೆ. ಅವ್ರಿಗೆ ಪೆಟ್ಟಾದ್ರೆ ಅದಕ್ಕೆ ಅವಳು ಮನೆಗೆ ಬರ್ತಾಳೆ. ಅವಳೇನ್ ಮೊದಲನೇ ಸಲ ಈ ಮನೆಗೆ ಬರ್ತಿದ್ದಾಳ? ಅವಳು ನನ್ನ ಮನೆಗೆ 8 ವರ್ಷದ ಹಿಂದೆನೆ ಬಂದ್ಬಿಟ್ಟಿದ್ಲು. ಮಮ್ಮಿ ಇಷ್ಟು ವರ್ಷಗಳಿಂದ ಬೆನ್ನಿಂದ ನಡೀತಾ ಇರೋದೆಲ್ಲ ಅದನ್ನೆಲ್ಲ ಕಣ್ಮುಂದೆನೆ ನೋಡೋದು ಸುಲಭದ ಮಾತಾ? ಸಂಬಂಧ ಸುಡ್ತಾ ಇರುವಾಗ ಬೆಂಕಿನ ನೋಡಕ್ಕಾಗಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಬೂದಿನ ನೋಡೋ ಅಭ್ಯಾಸ ಆಗ್ಬಿಡುತ್ತೆ. ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಅವ್ರ ರೂಮಲ್ಲಿ ಏನ್ ನಡೆಯುತ್ತೆ, ಏನ್ ನಡೆಯಲ್ಲ ಅದರಿಂದ ನಂಗೇನು ವ್ಯತ್ಯಾಸ ಆಗಲ್ಲ. ಆದ್ರೆ ನನ್ನ ಮನೇಲಿ ಏನ್ ನಡೆಯುತ್ತೋ ಅದು ನನಗೆ ತುಂಬಾ ಮುಖ್ಯ. ನಂಗೆ ಯಾರ ಕ್ಷಮೆ, ಯಾರ ಅನುಕಂಪನೂ ಬೇಡ. ನನಗ್ ಬೇಕಾಗಿರೋದು ಕೇವಲ ನೆಮ್ಮದಿ. ನನ್ ಮನ್ಸಿಗೂ ಹಾಗೆ ನನ್ ಮನೇಲು. ನಿನ್ ಲ್ಯಾಪ್ಟಾಪ್ನ ಸಮರ್ಥ್ ಹತ್ರ ಕಳಿಸ್ಕೊಂಡೆ, ಆಫೀಸ್ ಫೈಲ್ನ ಪ್ಯೂನಿಂದ ಕಳಿಸ್ಕೊಂಡೆ. ನೀನ್ ಯಾಕೆ ನನಗೆ ಹೇಳಲಿಲ್ಲ ವಿ? ನನ್ ಫೋನ್ ಕೂಡ ರಿಸೀವ್ ಮಾಡ್ಲಿಲ್ಲ. ನಾವ್ ನ್ಯೂ ಇಯರ್ಸ್ ಈವ್ ಕೂಡ ಜೊತೆಗೆ ಸೆಲೆಬ್ರೇಟ್ ಮಾಡಿಲ್ಲ. ಅಟ್ಲೀಸ್ಟ್ ಒಂದು ವಿಡಿಯೋ ಕಾಲ್ ಮಾಡ್ಬೋದಿತ್ತಲ್ಲ. ನಾನು ನಿನ್ ಜೊತೆನೇ ಇದ್ದೀನಿ ಅಂತ ಅನ್ಸ್ತಾ ಇತ್ತು. ಒಂದಿನ ಜಗಳ 8 ವರ್ಷದ ಸಂಬಂಧಕ್ಕಿಂತ ದೊಡ್ಡದಾಗಕ್ಕಾಗಲ್ಲ ವಿ. ನಾನು ಏನೇ ಹೇಳಿದ್ರು ಪ್ಲೀಸ್ ಅದನ್ನ ಮರ್ತೋಗು. ಐ ಆಮ್ ರಿಯಲಿ ವೆರಿ 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 ಸಾರಿ ವಿ. ನಾನು ಕೋಪದಲ್ಲಿದ್ದೆ, ಹರ್ಟ್ ಆಗಿದೆ, ಇನ್ಸೆಕ್ಯೂರ್ ಆಗಿದ್ದೆ. ಅದಕ್ಕೆ ನಾನು ನಿನಗೆ ಏನೇನೋ ಹೇಳ್ಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು ವಿ, ಪ್ಲೀಸ್. ಐ ಆಮ್ ಸಾರಿ. I really love you, V. I love you. ಏನಾಯ್ತು? ಪ್ಲೀಸ್ ಏನಾದ್ರೂ ಮಾತಾಡು. ವಿ, ಐ ಬೆಗ್ ಯು, ಪ್ಲೀಸ್ ಏನಾದ್ರೂ ಹೇಳು. ನೀನ್ ಏನು ಹೇಳಿಲ್ಲ ಅಂದ್ರೆ ನನ್ನ ಉಸಿರೇ ನಿಂತೋಗುತ್ತೆ ವಿ, ಪ್ಲೀಸ್. ನನ್ನ ಹತ್ರ ಹೇಳೋದಕ್ಕೇನು ಇಲ್ಲ ಕಾವ್ಯ. ನೀನ್ ಏನ್ ಹೇಳ್ಬೇಕೋ ಅದನ್ನ ಹೇಳಿ ನಿನ್ ಮನೆಗೆ ಹೋಗು. ವಿ, ಇದು ಒಂದಿನ ಜಗಳದ ಸಿಟ್ಟಲ್ಲ. ಅಷ್ಟಕ್ಕೂ ವಿಷಯ ಏನು? ನಾವು ಬೇರೆ ಬೇರೆ ಇದ್ದಾಗ್ಲೇ ಖುಷಿಯಾಗಿದ್ವಿ ಕಾವ್ಯ. ಒಬ್ರನ್ನೊಬ್ರು ಭೇಟಿ ಮಾಡೋದಕ್ಕೆ ಟೈಮ್ ಮಾಡ್ಕೋತಿದ್ವಿ, ಜೊತೆಲಿ ನಗ್ತಿದ್ವಿ. ಆದ್ರೆ ಯಾವಾಗಿಂದ ನಾವು ಜೊತೆಲಿರೋದಕ್ಕೆ ಶುರು ಮಾಡಿದ್ವಲ್ಲ, ಆಗಿಂದ ದಿನ ನಾವು ಜಗಳ ಆಡ್ತಿದ್ದೀವಿ. ಒಂದ್ಸಲ ನಾನ್ ನಿನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಇನ್ನೊಂದ್ಸಲ ನೀನು. ಒಂದು ರಾತ್ರಿನೂ ನಾವು ನೆಮ್ಮದಿಯಾಗಿ ಮಲಗಿಲ್ಲ. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ನಾನು ಹೇಳ್ತಾ ಇರೋದು, ಇನ್ನಿದನ್ನ ನಾನು ಮುಂದುವರ್ಸಕ್ಕಾಗಲ್ಲ. ನನ್ನ ಕೈಲಿ ಹೋರಾಡೋ ಶಕ್ತಿ ಏನಿಲ್ಲ ಕಾವ್ಯ. ವಿ, ನಮ್ ಹೋರಾಟ ಇದ್ದಿದ್ದು ಈ ಜಗತ್ತಿನ ಜೊತೆ, ಅನುಪಮ ಜೊತೆ. ಆ ಹೋರಾಟನ ನಾವ್ ಗೆದ್ದಿದೀವಿ ವಿ. ನೀನ್ ಪ್ಲೀಸ್ ನನ್ ಜೊತೆ ಮನೆಗ್ ಬಾ. ಐ ಪ್ರಾಮಿಸ್ ನಾನ್ ನಿನ್ ಜೊತೆ ಯಾವತ್ತೂ ಜಗಳ ಆಡಲ್ಲ, ಯಾವತ್ತೂ ಏನು ಹೇಳೋದಿಲ್ಲ ವಿ. ಐ ಪ್ರಾಮಿಸ್. ನಿನ್ ಮೊದ್ಲು ಇದನ್ನೇ ಹೇಳಿದ್ದೆ ಕಾವ್ಯ. ಬಟ್ ದಿಸ್ ಟೈಮ್ ಐ ರಿಯಲಿ ಮೀನ್ ಇಟ್ ವಿ. ಪ್ಲೀಸ್ ನನ್ ಜೊತೆ ಮನೆಗ್ ಬಾ. ನೀನೇನಾದ್ರೂ ನನ್ನ ಬಿಟ್ಬಿಟ್ರೆ ನಾನ್ ಸತ್ತೋಗ್ತೀನಿ ವಿ. ಪ್ಲೀಸ್ ಪ್ಲೀಸ್ ವಿ, ಪ್ಲೀಸ್ ಪ್ಲೀಸ್ ನನ್ಗೊಂದು ಕೊನೆ ಚಾನ್ಸ್ ಕೊಡು. ಒನ್ ಲಾಸ್ಟ್ ಚಾನ್ಸ್. ತುಂಬಾ ಕಷ್ಟಪಟ್ಮೇಲೆ ನಾವು ಒಂದಾಗಿದ್ದೀವಿ ವಿ. ಇಷ್ಟು ಈಸಿಯಾಗಿ ಸಂಬಂಧ ಮುರಿಬೇಡ ಪ್ಲೀಸ್. ಪ್ಲೀಸ್ ನನ್ ಜೊತೆ ಮನೆಗೆ ಬಾ. ನಾನ್ ನಿನ್ನ ನೋಡ್ಕೋತೀನಿ. ನಾನ್ ನಿನ್ನ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ವಿ. ಪ್ಲೀಸ್ ಪ್ಲೀಸ್ ವಿ. ನಿಮ್ ಮನ್ಸು ತುಂಬಾನೇ ದೊಡ್ಡದು ಮಮ್ಮಿ. ಆದ್ರೆ ಅದು ಮನ್ಸಲ್ವಾ? ಆ ಮನ್ಸು ಒಂದಲ್ಲ ಒಂದಿನ ವೀಕ್ ಆಗೇ ಆಗುತ್ತೆ. ನೀವು ಬಾಯಿಂದ ಮಾತಾಡದೇ ಇದ್ರು ನಿಮ್ ಕೋಪ ಎಲ್ಲ ಹೇಳ್ತಾ ಇದೆ.
ಸಂಬಂಧ ಕಡ್ದು ಹೋದ್ರೆ ಬಿಟ್ಟು ಯಾಕೆ ಹೋಗ್ತಿಲ್ಲ?